ಸರ್ಕಾರದ ವಿರುದ್ಧ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ. ಕಾಂಗ್ರೆಸ್ ಸರ್ಕಾರ ತುಘಲಕ್ ಸರ್ಕಾರ, ಧ್ವಜಸ್ತಂಭ ಏನು ಸರ್ಕಾರದ, ಜನ ದುಡ್ಡು ಹಾಕಿ ಮಾಡಿದಂತಹ ಕಂಬ, ತಪ್ಪಾಗಿದ್ರೆ ನೋಟಿಸ್ ನೀಡಿ ಕಾನೂನು ಕ್ರಮ ಕೈಗೊಳ್ಳಬೇಕಿತ್ತು. ಏಕಾಏಕಿ ಭಗವಾ ಧ್ವಜ ಇಳಿಸಿದ್ ಯಾಕೆ ಪ್ರಶ್ನಿಸಿದ್ದಾರೆ ಅಶ್ವಥ್ ನಾರಾಯಣ್. ತ್ರಿವರ್ಣ ಧ್ವಜವನ್ನ ಅರ್ಧ ಕಂಬಕ್ಕೆ ಹಾರಿಸಿದ್ದಾರೆ. ಧ್ವಜ ಹಾರಿಸಿ ರಾಷ್ಟ್ರಗೀತೆ ಹಾಡಿಲ್ಲ, ಇದು ಸರಿನಾ? ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಸರ್ಕಾರದ ನಡೆ. ಕಾಂಗ್ರೆಸ್ನಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಮಗೆ ರಾಮನ ಭಕ್ತರು ಅನ್ನೋದಕ್ಕೆ ಹೆಮ್ಮೆ ಇದೆ ಅಂತ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ. ಸರ್ಕಾರ ಇದೇನು ಅಂದ್ರೆ ಈ ಒಂಥರ ತೊಗ್ಲಕ್ ಸರ್ಕಾರ ಇದ್ದಾಗಿದೆ. ಇದು ತೊಗ್ಲಕ್ಕಿನ ಸರ್ಕಾರ ಒಂದು ಕಾನೂನನ್ನ ಗೌರವಿಸುವಂಥದ್ದು, ಸಂವಿಧಾನವನ್ನು ಗೌರವಿಸುವಂಥದ್ದು. ಇವತ್ತು ಆ ಪೋಲು ಅದೇನು ಸರ್ಕಾರಿ ಕಟ್ಟಡನ, ಆ ಗ್ರಾಮಸ್ಥರು ಜನರು ತಮ್ಮ ಸ್ವಂತ ಹಣವನ್ನು ಹಾಕಿ ಧ್ವಜಸ್ತಂಭವನ್ನು ನಿಲ್ಲಿಸಿರೋದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆ ಪಂಚಾಯಿತಿನಲ್ಲೂ ಪರ್ಮಿಷನನ್ನು ಪಂಚಾಯಿತಿಯವರು ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೂ ಕೊಟ್ಟಿದ್ದಾರೆ, ನಾಡಧ್ವಜವನ್ನು ಆರಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಭಾಗವಧ್ವಜವನ್ನು ಆರಿಸ್ಲಿಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಮೂರಕ್ಕೂ ಪರ್ಮಿಷನ್ ಕೊಟ್ಟಾಗ ಇವರೇನಾರು ಕಾನೂನಲ್ಲಿ ಸರ್ಕಾರಕ್ಕೆ ಅನಿಸಿದ್ರೆ ನೋಟಿಸ್ ಕೊಡ್ಬೋದಿತ್ತು. ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಾರ ಚರ್ಚೆ ಆಗೋದು, ವಾದ ವಿವಾದಗಳಾಗೋದು. ಇವ್ರ ಮೇಲೇನು ಇದಾಗ್ತಿರ್ಲಿಲ್ವಲ್ಲ. ಇವತ್ತೇನು BJP ಮೇಲೆ ಆಪಾದನೆ ಮಾಡೋದು, ADS ಮೇಲೆ ಆಪಾದನೆ ಮಾಡೋದು. ಇವ್ರೇನು ಅಂದರೆ ಬರೀ ರಾಜಕೀಯ, ಬರೀ ಎಲ್ಲಾರ ಒಂದು ಕಡೆ ಏನಾರ ಗೊಂದಲ ನಿರ್ಮಾಣ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ. ಇವತ್ತು ಬೇರೆ ಜವಾಬ್ದಾರಿ ಎಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಮಾಡ್ತಿರೋ ಪಕ್ಷ. ಹಾಗಾಗಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಈ ಸಲ ಕನ್ಫ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.